ಇನ್ನು ಪವಿತ್ರ ಗೌಡ ಅವರ ಪರ ವಕೀಲರು ವಾದ ಮಾಡ್ತಾರೆ, ಕೊಲೆಯಲ್ಲಿ ಪವಿತ್ರ ಗೌಡ ಪಾತ್ರ ಇಲ್ಲ ಅಂತ ಹೇಳಿ ಅವರ ಪರ ವಕೀಲೆ ಉತ್ತರ ಕೊಡ್ತಾರೆ. ಚಪ್ಪಲಿಯಿಂದ ಹೊಡೆದು ಪವಿತ್ರ ಹೊರ ಹೋಗಿದ್ದಾರೆ. ರೇಣುಕಾ ಸ್ವಾಮಿಯ ಮೇಲೆ ಚಪ್ಪಲಿಯಿಂದ ಹಲ್ಲೆ ಮಾಡಿದ್ದಾರೆ, ಕೊಲೆ ಮಾಡಿಲ್ಲ ಪವಿತ್ರ ಗೌಡ. ಜಡ್ಜ್ ಹೇಳ್ತಾರೆ ಈ ಸಂದರ್ಭದಲ್ಲಿ, ಪವಿತ್ರ ಗೌಡನೇ ಈ ಒಂದು ಪ್ರಕರಣ ನಡೆಯೋದಕ್ಕೆ ಪ್ರಮುಖವಾದಂತಹ ಕಾರಣ ಪವಿತ್ರ ಗೌಡನೇ. ಒಪ್ಕೊಳ್ತೀರಾ ನೀವು ಅಂತ ಹೇಳಿ ಕೇಳ್ತಾರೆ. ಸರಿ ಇರಬಹುದು, ಆದ್ರೆ ಪವಿತ್ರ ಗೌಡ ಈ ಕೊಲೆಯನ್ನ ಮಾಡಿಲ್ಲ. ಒಂದೇ ಒಂದು ಗಾಯವು ಪವಿತ್ರರಿಂದ ಆಗಿಲ್ಲ. ಪವನ್ಗೆ ಪವಿತ್ರ ಗೌಡ ಕರೆ ಮಾಡಿದ್ಯಾಕೆ ಹಾಗಾದ್ರೆ ಅಂತ ಹೇಳಿ ನ್ಯಾಯಮೂರ್ತಿಗಳು ಪ್ರಶ್ನೆ ಮಾಡ್ತಾರೆ. ದರ್ಶನ್ ಪವಿತ್ರ ಗೌಡಗೆ ಏನು ಸಂಬಂಧ ಅಂತ ಹೇಳಿ ಜಡ್ಜ್ ಪ್ರಶ್ನೆ ಮಾಡ್ತಾರೆ. ದರ್ಶನ್ ಮತ್ತು ಪವಿತ್ರ ಗೌಡ ನಡುವೆ ಏನು ಸಂಬಂಧ? ಪವಿತ್ರ ಗೌಡ ಮೊದಲ ಮದುವೆ ಮುರಿದಿದ್ದೇಕೆ ಅಂತ ಹೇಳಿ ನ್ಯಾಯಮೂರ್ತಿಗಳು ಪ್ರಶ್ನೆ ಮಾಡಿದ್ದಾರೆ. ಎಲ್ಲಿಂದ ಬಂದಿದ್ದಾರೆ ನೋಡಿ, ಅಂದ್ರೆ ಹಳೇ ಮದುವೆ ವಿಚಾರವನ್ನು ಕೆದಕಿದ್ದಾರೆ. ಪವಿತ್ರ ಗೌಡ ಜೀವನಕ್ಕಾಗಿ ಏನ್ ಮಾಡ್ತಾರೆ, ಏನ್ ಕೆಲಸ ಮಾಡ್ತಾರೆ ಅವರು? ಮೊದಲ ಪತಿ ಜೊತೆ ವಿಚ್ಛೇದನ ಆಗಿದೆಯಾ? ಜಡ್ಜ್ ಪ್ರಶ್ನೆ. ಪವಿತ್ರ ಗೌಡಗೆ ಮೊದಲ ಪತಿಯಿಂದ ವಿಚ್ಛೇದನ ಆಗಿದೆಯಾ? ಇಷ್ಟೆಲ್ಲ ಆಗಲು ಪವಿತ್ರ ಗೌಡನೇ ಕಾರಣನ ಹಾಗಾದ್ರೆ? ನ್ಯಾಯಮೂರ್ತಿಗಳ ಪ್ರಶ್ನೆ. ಹೈಕೋರ್ಟ್ ಮಾಡಿದ ತಪ್ಪು ನಾವು ಮಾಡಲ್ಲ, ಇಲ್ಲೇ ಉತ್ತರ ಸಿಗ್ತಾ ಇದೆ ಅಂತ ಕಾಣಿಸ್ತೀವಿ. ನಾವು ಕಾಲಾವಕಾಶವನ್ನ ಕೊಡ್ತೀವಿ ಅಂತ ಹೇಳಿ ಜಡ್ಜ್ ಹೇಳಿದ್ದಾರೆ. ತರಾತುರಿಯಲ್ಲಿ ತೀರ್ಪನ್ನ ಪ್ರಕಟ ಮಾಡಲ್ಲ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತರಾತುರಿಯಲ್ಲಿ ಆದೇಶ ಕೊಡಲ್ಲ ಅಂತ ಹೇಳಿ ಜಡ್ಜ್ ಹೇಳ್ತಾರೆ. ಹೈಕೋರ್ಟ್ ಮಾಡಿದ ತಪ್ಪನ್ನ ನಾವು ಮಾಡಲ್ಲ, ಸಮಯಾವಕಾಶ ಕೊಡುತ್ತೇವೆ ಅಂತ ಹೇಳಿ ಜಡ್ಜ್ ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ.